ಇವತ್ತಿನ ಮೆಂಟಲ್ ಎಬಿಲಿಟಿ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಎಕ್ಸ್ನ 25% 1362 ಆದರೆ ಎಕ್ಸ್ನ ಮೌಲ್ಯವೆಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇದನ್ನ ಫಸ್ಟು ನಾವು ಯಾವ ಥರ ಬರ್ಕೋಬೇಕು ಅಂತಂದರೆ, ನೋಡಿ ಇದನ್ನು ಯಾವ ಥರ ಬರ್ಕೋಬೋದು. ಎಕ್ಸ್ನ 25% 136 ಅಂದರೆ 25% ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1362 ಅಂದರೆ 1362 ಅಂತ ನಾವೀಗ ಬರ್ಕೋಬೋದು. ಅಂದರೆ ಇವಾಗ ನಾವು ಎಕ್ಸ್ನ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ 25% ಅಂದರೆ ಯಾವ ಥರ ಬರ್ಕೊತೀವಿ, 25/100 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 1362. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, 25 ಒಂದು 25, 25 ನಾಲ್ಕಲೆ 100. ಇವಾಗ ಇಲ್ಲಿ 1/4 ಇದೆ, ಈಸ್ ಈಕ್ವಲ್ ಟು ಆ ಕಡೆ ಕಳಿಸ್ಬೇಕು. ಅವಾಗ ಏನಾಗುತ್ತೆ, 1362 ಇಂಟು 4/1 ಆಗುತ್ತೆ. ಇಲ್ಲಿ 1/4 ಇರ್ತಕ್ಕಂಥದ್ದು ನಾವು ಈ ಈಸ್ ಈಕ್ವಲ್ನ ಆ ಕಡೆ ಕಳಿಸಿದ್ರೆ ಅದೇನಾಗುತ್ತೆ 4/1. ಓಕೆ, ಇವಾಗ 1362 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ, 4 8, 4 24, 2, 4 3 12, 1 2, 14, 4 1 4 1 5 ಅಂದರೆ 5448. ಸೊ ಆಪ್ಷನ್ ಯಾವುದು, ಆಪ್ಷನ್ ಸಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಒಬ್ಬ ವ್ಯಕ್ತಿ ಗಂಟೆಗೆ 4.25 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಿದ್ದರೆ 250 ಮೀಟರ್ ನಡೆಯಲು ಎಷ್ಟು ಸಮಯ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಕ್ವಶನ್ನು. ಎಸ್ ಈಸ್ ಈಕ್ವಲ್ಸ್ ಟು ಡಿ/ಟಿ. ನಿಮಗೆ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ನಾನು ಹೇಳಬೇಕಾದ್ರೆ ಹೇಳಿದ್ದೀನಿ ಏನು ಅಂತಂದರೆ, ಇಲ್ಲಿ ಎರಡೂ ಏನಿದಾವಲ್ಲ, ಒಂದು ಕಿಲೋಮೀಟ್ರ್ ಪರ್ ಅವರಲ್ಲಿದೆ, ಇನ್ನೊಂದು ಮೀಟರಲ್ಲಿದೆ. ಸೊ ಈ ಥರ ಇದ್ದಾಗೆ ನಾವು ಚಿಹ್ನೆನ ಚೇಂಜ್ ಮಾಡಬೇಕು. ಯಾವ ಥರ ಚೇಂಜ್ ಮಾಡ್ಕೋಬೇಕಂದ್ರೆ, ಕೊಟ್ಟಿರ್ತಕ್ಕಂತಹ ಕ್ವಶನಲ್ಲಿ ಅದು ಅವರಲ್ಲಿದೆನಾ ಅಥವಾ ಮಿನಿಟ್ಸ್ ಪರ್ ಸೆಕೆಂಡಲ್ಲಿದೆನಾ ಆ ಥರ ನೋಡ್ಕೊಂಡ್ಬಿಟ್ಟು ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಮಿನಿಟ್ಸು ಮತ್ತು ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, ಫಸ್ಟು ಕಿಲೋಮೀಟ್ರ್ ಪರ್ ಅವರಲ್ಲಿರ್ತಕ್ಕಂಥದ್ದನ್ನ ಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳೋದು ಹೇಗೆ, ನಿಮಗೆ 4.5 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಕೊಟ್ಟಿದ್ದಾರೆ. ಇದನ್ನು ಕನ್ವರ್ಟ್ ಮಾಡ್ಕೊಳೋದು ಹೇಗೆ ಹೇಳಿದ್ದೀನಿ, ಒಂದು ಇಂಟು ಕೂಡ ನಿಮಗೆ ಏನು, ಇಲ್ಲಿ ಕಿಲೋಮೀಟ್ರ್ ಪರ್ ಅವರ್ ಇಂದ ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತೀವಿ, ಅಂದರೆ ದೊಡ್ಡದರಿಂದ ಚಿಕ್ಕದಕ್ಕೆ ಕನ್ವರ್ಟ್ ಮಾಡ್ತೀವಿ. ಹಾಗಾಗಿ ನಾವು ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂಗೆ 5/18 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇವಾಗ ಏನಾಗುತ್ತೆ, 5/18 ಮಲ್ಟಿಪ್ಲೈ ಮಾಡಿದ್ರೆ ಈ 4.5 ಅಂತ ಬರ್ಕೋಬೋದು, 45/10 ಇಂಟು 5/18. ಇವಾಗ ಏನಾಯಿತು, 5 1 5 2 ಇಲ್ಲಿ 9 2 9 5 ಇವಾಗ ಏನು ಬಂತು, 5/, ಓಕೆ, ಇಲ್ಲಿ 2 ಎಷ್ಟಾಯಿತು, 4. ಕ್ಲಿಯರ್. ಇವಾಗ ಏನಿದು ಮೀಟ್ರ್ ಪರ್ ಸೆಕೆಂಡಲ್ಲಿ ನಮಗೆ ಬಂತು. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಆ್ಯಕ್ಚುಲಿ ಸಮಯ ಟಿ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಟಿ ಫಾರ್ಮುಲಾ ಏನು, ಎಸ್ ಈಸ್ ಈಕ್ವಲ್ಸ್ ಟು ಡಿ/ಟಿ. ಇವಾಗ ನಮಗೆ ಟಿ ಬೇಕಂದರೆ ಡಿ/ಎಸ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 250 ಮೀಟರ್. ನಮಗೆ ಈ ಟೈಮ್ ತೊಗೊಂಡಿರ್ತಕ್ಕಂಥದ್ದು ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಗೊತ್ತಿದೆ 250 ಮೀಟರ್, ಹಾಗೆ ಸ್ಪೀಡ್ ಗೊತ್ತಿದೆ ಎಷ್ಟು, 4.5 ಕಿಲೋಮೀಟ್ರ್ ಪರ್ ಅವರ್ ಇತ್ತು. ನಾವು ಅದನ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತು, 5/4 ಬಂತು. ಇವಾಗ ಇದನ್ನು ಮತ್ತೆ ನಾವು ಯಾವ ಥರ ಬರ್ಕೋಬೋದು, 250 ಇಂಟು 5/4 ಇದೆ, ಇಂಟು ಬರ್ಕೊಂಡ್ರೆ 4/5 ಆಯಿತು. ಸೊ 5 1 5, 5 5 25, 0. ಈಗ ಎಷ್ಟಾಯಿತು, 5 4 20 ಅಂದರೆ 200 ಸೆಕೆಂಡ್ ಆಯಿತು ಇವಾಗ. ಸೊ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಏನಿದೆ ಅಂದರೆ ನಿಮಿಷ ಮತ್ತು ಸೆಕೆಂಡಲ್ಲಿದೆ. ಈಗ ನಮಗೆ ಬಂದಿರತಕ್ಕಂಥದ್ದು ಎಷ್ಟು, 200 ಸೆಕೆಂಡ್ಸ್. ಸೊ ಇದನ್ನ ಯಾವ ಥರ ಕನ್ವರ್ಟ್ ಮಾಡ್ಕೋಬೋದು ನಾವು, ಸಿಂಪಲ್. ಈಗ ಪ್ರತಿ ಒಂದು ನಿಮಿಷಕ್ಕೆ, 1 ಮಿನಿಟಿಗೆ ಎಷ್ಟು ಸೆಕೆಂಡು, 60 ಸೆಕೆಂಡ್ ಅಲ್ವಾ. ಹಾಗೆ 3 ನಿಮಿಷ ತಗೊಂಡ್ರೆ ನಾವು ಎಷ್ಟಾಗುತ್ತೆ ಅಲ್ಲಿಗೆ, ಇಂಟು 3 ಮಾಡಬೇಕು. ಅವಾಗ ಎಷ್ಟಾಯಿತು,
180 ಸೆಕೆಂಡ್ 3 ನಿಮಿಷಕ್ಕೆ. ನಮ್ಮ ಹತ್ರ ಇರೋದೆಷ್ಟು 200 ಸೆಕೆಂಡ್ಸ್, ಅದರಲ್ಲಿ 180 ಸೆಕೆಂಡ್ಸ್ ಹೋದರೆ ರಿಮೈನಿಂಗ್ ಎಷ್ಟು ಉಳಿತು 20 ಸೆಕೆಂಡ್ಸ್ ಉಳಿತು. ಅಂದರೆ 3 ನಿಮಿಷ 20 ಸೆಕೆಂಡು ತೆಗೆದುಕೊಂಡಿರ್ತಕ್ಕಂತಹ ಸಮಯ. ಅಂದರೆ ಆಪ್ಷನಲ್ಲಿ ಯಾವುದು ಕರೆಕ್ಟು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. ಝೆಡ್ ಅಂತ ವ್ಯಕ್ತಿಯು ಎಕ್ಸ್ನಿಂದ ವಾರ್ಷಿಕ ಸರಳ ಬಡ್ಡಿ 12% ದರದಲ್ಲಿ. ಸೊ ಫಸ್ಟ್ ಹಾಫಲ್ಲಿ ಏನು ಹೇಳ್ತಿದ್ದಾನೆ, ಝೆಡ್ ಅಂತ ವ್ಯಕ್ತಿ ಏನಿದಾರಲ್ಲ, ಎಕ್ಸ್ ಅಂತಕ್ಕಂತಹ ವ್ಯಕ್ತಿಯಿಂದ 12%, ಅಂದರೆ ನಮಗೆ ಇಲ್ಲೇನು ಬಂತು, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಎಷ್ಟಿದೆ 12%. ಎಷ್ಟು ತೊಗೊತಾರೆ? 5,000. ಓಕೆ, 5,000 ಅವರು ಇಸ್ಕೊಳ್ತಾರೆ ಯಾರಿಂದ? ಎಕ್ಸಿಂದ. ಅದೇ ಟೈಮಲ್ಲಿ ಅಂದರೆ ಸೇಮ್ ಟೈಮಲ್ಲಿ ಏನು ಮಾಡ್ತಾನೆ ಝೆಡ್ ವೈಯಿಂದ ವಾರ್ಷಿಕ ಅದೇ ಸರಳ ಬಡ್ಡಿ ಪ್ರಕಾರ ಅಂದರೆ 12% ನಂಗೆ 10,000 ರೂಪಾಯಿ ಸಾಲ ತಗೊತಾನೆ. ಹಾಗಿದ್ದರೆ 2 ವರ್ಷಗಳ ನಂತರ ಝೆಡ್ ವ್ಯಕ್ತಿ ಏನಿದ್ದಾನಲ್ಲ ಎಕ್ಸ್ ಮತ್ತು ವೈಗೆ ಎಷ್ಟು ದುಡ್ಡು ಈಗ ಅವನು ಕೊಡಬೇಕಾಗಿದೆ. ಅಂದರೆ ಸೇಮ್ ಟೈಮಲ್ಲಿ ಝೆಡ್ ಎಕ್ಸಿಂದನೂ ದುಡ್ಡು ತೊಗೊತಾನೆ, ಹಾಗೆ ವೈಯಿಂದನೂ ದುಡ್ಡು ತೊಗೊತಾನೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಸೇಮು 12%. ಹಾಗೆ ಬಟ್ ತಗೊಳ್ತಕ್ಕಂಥ ಅಮೌಂಟ್ ಏನಿದೆಯಲ್ಲ, ಎಕ್ಸ್ನಿಂದ 5,000 ತೊಗೊತಾನೆ, ವೈನಿಂದ 10,000 ತೊಗೊಂಡಿರ್ತಾನೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಟೋಟಲಾಗಿ ಅವನು ಎಷ್ಟು ಬಡ್ಡಿ ಹಣವನ್ನು ಕೊಡಬೇಕಾಗುತ್ತೆ, ಎಷ್ಟು ವರ್ಷ ಆದಮೇಲೆ? 2 ವರ್ಷ ಆದಮೇಲೆ. ಕ್ಲಿಯರ್? ಝೆಡ್ ಅಂತ ವ್ಯಕ್ತಿಯು ಎಕ್ಸ್ ಮತ್ತು ವೈನಿಂದ ಏಕಕಾಲದಲ್ಲಿ ಈಗ ಅವನು ದುಡ್ಡು ತೊಗೊತಾನೆ. ವಾರ್ಷಿಕ 12% ನನಗೆ ಎಕ್ಸ್ ಹತ್ರ ಫಸ್ಟು 5,000 ತೊಗೊಂಡ. ಅಂದರೆ ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? PTR ಡಿವೈಡೆಡ್ ಬೈ 100. PTR ಡಿವೈಡೆಡ್ ಬೈ 100. ಇದೇ ಸೂತ್ರನ ಯೂಸ್ ಮಾಡಿಬಿಟ್ಟು ನಾವು ಎಕ್ಸ್ ಮತ್ತು ವೈ ಕೇಸಲ್ಲಿ ಎರಡರಲ್ಲೂ ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಓಕೆ, ಫಸ್ಟ್ ಇಂಟ್ರೆಸ್ಟಲ್ಲಿ ಸಿಂಪಲ್ ಇಂಟ್ರೆಸ್ಟ್ 1. ಎಕ್ಸ್ ಹತ್ರ ಎಷ್ಟು ಇಸ್ಕೊಂಡಿದ್ದಾನೆ? 5,000. ಟೈಮು 2 ವರ್ಷಕ್ಕೆ. ಬಡ್ಡಿ 12% ಡಿವೈಡೆಡ್ ಬೈ 100. ಸೊ ಇವೆರಡು ಝೀರೋ ಕ್ಯಾನ್ಸಲ್ ಆಯಿತು. ಓಕೆ, 5 2 10, ಇನ್ನೊಂದು 0 ಇದೆ, ಇಂಟು 12 ಎಷ್ಟಾಯ್ತು? ಇದು 1200 ಆಯಿತು. ಯಾರ ಕೇಸಲ್ಲಿ? ಎಕ್ಸ್ನ ಕೇಸಲ್ಲಿ ಇದು. ಓಕೆ, ಈಗ ವೈ ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ 2 ಅಂದ್ಕೊಳ್ಳೋಣ. ಇಲ್ಲಿ ವೈಯಿಂದ ಎಷ್ಟು ತೊಗೊಂಡಿದ್ದಾನೆ? 10,000. ಇಲ್ಲಿ ಕೂಡ ಟೈಮ್ 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು 12% ಡಿವೈಡೆಡ್ ಬೈ 100. ಇವೆರಡು ಝೀರೋ ಕ್ಯಾನ್ಸಲ್ ಆಯಿತು. 10 ಇಂಟು 12 24. 10,000 ಅಮೌಂಟ್ ತೊಗೊಂಡಿದ್ದಾನೆ. ಸೊ ಈಗ 100 ಇಂಟು 2400 ಅಂದರೆ 2,400. ಹಾಗಿದ್ರೆ ಝೆಡ್ ಒಟ್ಟಾರೆಯಾಗಿ ಎಕ್ಸ್ ಮತ್ತು ವೈಗೆ ಎಷ್ಟು ಕೊಡಬೇಕಾಗಿ ಬಂತು? 2,400 ಪ್ಲಸ್ 1,200 ಎಷ್ಟಾಯಿತು? 3,600 ಏನಿದು ಬಡ್ಡಿಯನ್ನು 2 ವರ್ಷ ಆದಮೇಲೆ ಝೆಡ್ ಎಕ್ಸ್ ಮತ್ತು ವೈಗೆ ಕೊಡಬೇಕಾಗತ್ತೆ. ಸೊ ಆನ್ಸರ್ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಹಾಗೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಇನ್ನೊಂದು ಕ್ವಶನ್ ಇದೆ ನೋಡಿ. ವೆರಿ ಸಿಂಪಲ್ ಕ್ವಶನ್. ರಾಣಾ ಎಂಬ ವ್ಯಕ್ತಿಯು 1 ವರ್ಷಕ್ಕೆ 9% ಅಂದರೆ 9% ರೇಟ್ ಆಫ್ ಇಂಟ್ರೆಸ್ಟ್. ಅದೇ ಥರ ಅವನೇನು ಮಾಡ್ತಾನೆ, 45 ರೂಪಾಯಿ ಸಿಂಪಲ್ ಇಂಟ್ರೆಸ್ಟನ್ನು ಕೊಡ್ತಾನೆ. ಯಾವಾಗ? ಟೈಮ್ ಎಷ್ಟು ಇಲ್ಲಿ? 1 ವರ್ಷ. ಹಾಗಿದ್ದರೆ ಅವನು ಪಡೆದಿರ್ತಕ್ಕಂತಹ ಮೊತ್ತವೆಷ್ಟು? ಅಂದರೆ ನಾವೇನು ಫೈಂಡ್ ಔಟ್ ಮಾಡಬೇಕಿಲ್ಲಿ? ಪ್ರಿನ್ಸಿಪಲ್ ಪಿ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ತುಂಬ ಸಿಂಪಲ್ ಕ್ವಶನ್ನು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 9%. ಸಿಂಪಲ್ ಇಂಟ್ರೆಸ್ಟು ಎಷ್ಟು ಕೊಟ್ಟಿದ್ದಾನೆ? 45 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಯಾವಾಗ? ಟೈಮ್ ಎಷ್ಟಿದೆ ನೋಡಿ? 1 ವರ್ಷಕ್ಕೆ. ಟಿ ಈಸ್ ಈಕ್ವಲ್ಸ್ ಟು 1 ಇಯರ್. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಪಿ ಫೈಂಡ್ ಔಟ್ ಮಾಡಬೇಕು. ಪ್ರಿನ್ಸಿಪಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? SI ಇಂಟು 100 ಡಿವೈಡ್ ಬೈ ಟಿ ಇಂಟು ಆರ್. ಯಾಕೆ? ಸಿಂಪಲ್ ಇಂಟ್ರೆಸ್ಟ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? PTR ಡಿವೈಡೆಡ್ ಬೈ 100 ಅಂತ ಫೈಂಡ್ ಔಟ್ ಮಾಡ್ತೀವಿ. ಈಗ ಪಿ ಬೇಕು, 100 ಈ ಕಡೆ ಹೋಗುತ್ತೆ,
SI ಇಂಟು 100 ಡಿವೈಡೆಡ್ ಬೈ T ಇಂಟು R. ಸೊ ಎಷ್ಟು ಬಡ್ಡಿ ಕೊಟ್ಟಿದ್ದಾನೆ? 45 ಇಂಟು 100 ಟೈಮ್ 1 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಬಡ್ಡಿ 9%, ಅಂದರೆ 9. ಸೊ 9 1 9 5 9 1 9 5 ಎಷ್ಟಾಯ್ತು? ಇದು 500 ರೂಪಾಯಿ. ಅಂದರೆ ಪ್ರಿನ್ಸಿಪಲ್ ಎಷ್ಟು ತೊಗೊಂಡಿದ್ದವನು? 500 ರೂಪಾಯಿ ತೊಗೊಂಡಿದ್ದ. 9% ರೇಟ್ ಆಫ್ ಇಂಟ್ರೆಸ್ಟ್ ಥರ 1 ವರ್ಷ ಆದಮೇಲೆ 45 ರೂಪಾಯಿನ ಅವನು ಬಡ್ಡಿಯನ್ನು ಕಟ್ತಾನೆ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ರೈಲು ದಿಲ್ಲಿಯನ್ನು 16 ಗಂಟೆಗೆ, 16 ಗಂಟೆ ಅಂದರೆ ಏನು? ನಮಗೆ ಟೈಮಿಂಗ್ಸ್ ಹೆಂಗಿರುತ್ತೆ? ಟೈಮಿಂಗು ಕೊಡ್ತಾರೆ. ಸೊ 16 ಗಂಟೆ ಅಂದರೆ ಎಷ್ಟು? ಸಂಜೆ 4 ಗಂಟೆ, ಅಂದರೆ 4 PM. ಓಕೆ, ಇವಾಗ ಅದು 990 ಕಿಲೋಮೀಟರ್ನ ಕ್ರಮಿಸಿಬಿಟ್ಟು ಒಂದು ನಿಲ್ದಾಣವನ್ನು ಮರುದಿನ 12:15ಕ್ಕೆ, 12:15 ಅಂದರೆ ಏನು? ಮಧ್ಯರಾತ್ರಿ. ಈಗ 0:15 ಇತ್ತಂದರೆ ಏನು? 12:15 ನಮ್ಮ ಪ್ರಕಾರ ಮಧ್ಯರಾತ್ರಿ ಈ ಟೈಮಲ್ಲಿ ತಲುಪ್ತಾನೆ. ನಾವು ಫಸ್ಟ್ ಇಲ್ಲಿ Tಯನ್ನು ಫೈಂಡ್ ಔಟ್ ಮಾಡಬೇಕು. ಇದರಿಂದ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಸ್ಪೀಡನ್ನು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಈಗ ವೇಗ ಎಷ್ಟು ಕಿಲೋಮೀಟರ್ ಪರ್ ಅವರ್ ಅವನು ಗಂಟೆಗೆ ಚಲಿಸ್ತಾ ಇದ್ದು ಟ್ರೈನು ಅಂತಕ್ಕಂಥದ್ದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 16 ಅವರ್ ಅಂತ ಕೊಟ್ಟಿದ್ದಾರೆ. ಸೊ 16 ಅವರ್ ಅಂದರೆ 4 o'clock ಆಯಿತು. ಚಲಿಸಿದೆ ಮಧ್ಯರಾತ್ರಿ 12:15ವರೆಗೆ, ಅಂದರೆ 4 PM. ಇದು ನಮ್ಮ ಪ್ರಕಾರ 12:15 AM ವರೆಗೂ ಇವಾಗ ಟ್ರೈನು ಚಲಿಸಿದೆ. ಅಂದರೆ 5 6 7 8 9 10 11 ಮತ್ತು 12 ಇಲ್ಲಿ ಪ್ಲಸ್ 15 ನಿಮಿಷ. ಓಕೆ, ಇವಾಗ ಟೋಟಲ್ ಎಷ್ಟು ಅವರ್ಸ್ ಆಗುತ್ತೆ ನೋಡಿ. 4 o'clock ಸ್ಟಾರ್ಟ್ ಆಗಿದೆ ಅಲ್ವಾ? 1 2 3 4 5 6 7 8 ಅಂದರೆ 8 hours 15 minutes. ಇದು 15 minutes 15 ನಿಮಿಷ ಕ್ರಮಿಸಿದೆ. ಇದನ್ನು ನಾವೀಗ ಗಂಟೆಗೆ ಕನ್ವರ್ಟ್ ಮಾಡಬೇಕು. ಅಂದರೆ 15 ಡಿವೈಡೆಡ್ ಬೈ 60. 15 1 15 4. ಏನಂದರೆ ಇದು ಮಿನಿಟ್ಸಲ್ಲಿದೆ, ನಾವು ಗಂಟೆಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅವಾಗೇನಾಯಿತು? 8 1 ಡಿವೈಡೆಡ್ ಬೈ 4. ಇದೆಷ್ಟು ಬಂತು? ಇದು ಮಿಶ್ರ ಭಿನ್ನರಾಶಿ ಇದೆ. ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 8 4 32 ಪ್ಲಸ್ 1 33 ಡಿವೈಡೆಡ್ ಬೈ 4. ಇದೇನು? ಗಂಟೆಗಳು. ಇದು ಟೈಮ್ T. ಓಕೆ, ಹಾಗೆ ಡಿಸ್ಟೆನ್ಸ್ ಎಷ್ಟಿದೆ? 990 ಕಿಲೋಮೀಟರ್. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಸ್ಪೀಡ್ S = D ಡಿವೈಡೆಡ್ ಬೈ T. 999 ಡಿವೈಡೆಡ್ ಬೈ 33/4. ಇಲ್ಲಿ 33/4 ಇದೆ. ಇದನ್ನ ನಾವು ಯಾವ ಥರ ಕನ್ವರ್ಟ್ ಮಾಡ್ಕೊತೀವಿ? 990 ಇಂಟು ಮಾಡಿದ್ರೆ ಏನಾಯಿತು? 4 ಡಿವೈಡೆಡ್ ಬೈ 33. 33 1 33 3 ಮುಂದೆ 0 ಇದೆ. ಸೊ 4 3 12. ಅಂದರೆ ಪ್ರತಿ ಗಂಟೆಗೆ ಅದು ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ? 120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಅಂದರೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಲಾಸ್ಟ್ ಕ್ವಶನ್ ನೋಡಿ. A ಮತ್ತು B ಇಬ್ಬರು ಸೇರಿ ಒಂದು ಕೆಲಸವನ್ನು 4 ದಿನದಲ್ಲಿ ಅವರು ಪೂರ್ಣಗೊಳಿಸ್ತಾರೆ. ಹಾಗೆ A ಒಬ್ಬನೇ ಒಂಟಿಯಾಗಿ ಅದೇ ಕೆಲಸ ಮಾಡಲಿಕ್ಕೆ 12 ದಿನ ತಗೊಳ್ತಾರೆ. ಹಾಗಿದ್ದರೆ ಅದೇ ಕೆಲಸವನ್ನು B ಒಬ್ಬನೇ ಮಾಡಿದರೆ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತಕ್ಕಂಥದ್ದು ಕ್ವಶನ್. ಈ ಕ್ವಶನ್ಗೆ ನಾವು ಯಾವ ಥರ ಬರ್ಕೊತೀವಿ ಅಂದರೆ, ಫಸ್ಟು 1 ಡಿವೈಡೆಡ್ ಬೈ AB ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ A ಪ್ಲಸ್ 1 ಡಿವೈಡೆಡ್ ಬೈ B. ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡಿರಿ. ಏನಂದರೆ A ಮತ್ತು B ಒಟ್ಟಾಗಿ ಮಾಡಿದರೆ ಎಷ್ಟು ದಿನಗಳು ತಗೊತಾನೋ, ಅದೇನೆಂದರೆ ಏನು ಇಂಡಿವಿಜುವಲಾಗಿ ಮಾಡಿರ್ತಕ್ಕಂತಹ ಟೈಮು, ಹಾಗೆ B ಇಂಡಿವಿಜುವಲಾಗಿ ಮಾಡಿರ್ತಕ್ಕಂತಹ ಟೈಮ್ನ ಆ್ಯಡ್ ಮಾಡಿದರೆ ನಮಗೆ ಇಬ್ಬರು ಸೇರಿ ಎಷ್ಟು ದಿನ ಮಾಡಿದ್ದಾರೆ ಅಂತ ಬರುತ್ತೆ. ಇಲ್ಲೇನಾಗಿದೆ ಅಂದರೆ ನಮಗೆ ಇಬ್ಬರು ಸೇರಿ ಆ ಕೆಲಸವನ್ನು 4 ದಿನದಲ್ಲಿ ಮಾಡ್ತಾರೆ.
ಅದೇ ಥರ ಎ ಒಬ್ಬನೇ ಮಾಡಿದ್ರೆ 12 ದಿನದಲ್ಲಿ ಮುಗಿಸ್ತಾನೆ. ಈಗ ನಮಗೆ ಬಿ ಒಂದೇ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ 1/b ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ 1/12ನ ಈ ಕಡೆ ಕಳಿಸೋಣ. 1/b ಬೇಕು ಅಂದರೆ 1/4 ಇದು ಈ ಕಡೆ ಬರುತ್ತೆ. ಏನಾಗುತ್ತೆ ಅವಾಗ -1/12. ಇಲ್ಲಿ ನಾವು ಲಾಸ ತಗೋಬೇಕು. ಲಾಸ ಎಷ್ಟು 12. ಸೊ 4 3 12 -12 12 ಎಷ್ಟು ಬಂತು ಆನ್ಸರ್? ಇದು 2/12 ಅಂದರೆ 2 2 6. ಸೊ 1/b ಅಂದರೆ 1/6. ಅದೇ ನಮಗೆ ಬಿ ಬೇಕು ಅಂತಂದರೆ 6 ಡೇಸ್ ಅಂದರೆ ಬಿ ಒಬ್ಬನೇ ಇದನ್ನು 6 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಅರ್ಥ ಆಯ್ತಾ? ಇಷ್ಟು ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸು. ಕ್ಲಿಯರ್? ಥ್ಯಾಂಕ್ ಯು.